ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಉಳಿಯಲೇಬೇಕು ಉಳಿಯಲೇಬೇಕು ಉಳಿಯಲೇಬೇಕು. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಯಮರಿ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ 6 ಎಕರೆ 36 ಗುಂಟೆ ಸರ್ಕಾರಿ ಸ್ಮಶಾನ ಜಮೀನಾಗಿದ್ದು, ಜೊತೆಗೆ ದಲಿತ ಸಮುದಾಯದವರು ಪುರಾತನ ಕಾಲದಿಂದಲೂ ಈ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸದರಿ ಜಮೀನಿನಲ್ಲಿ 20 ಗುಂಟೆ ಜಮೀನನ್ನು ಯಮರಿ ಗ್ರಾಮ ಪಂಚಾಯಿತಿಗೆ ಘನತ್ಯಾಜ್ಯ ವಿಲೇವಾರಿ ಘಟಕದ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದು, ಕೂಡಲೇ ಸರ್ಕಾರ ಈ ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟಿಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಇನ್ನು ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದೊಮ್ಮಸಂದ್ರ ಕೆ ಮುನಿರಾಜು, ಶ್ರೀನಿವಾಸ್, ಶಿವಶಂಕರ್, ಪ್ರಕಾಶ್ ಚಂದ್ರಪ್ಪ, ಜಗದೀಶ್, ಶಶಿಕುಮಾರ್ ಮತ್ತಿತರರು ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಉಳಿಯಲೇಬೇಕು ಉಳಿಯಲೇಬೇಕು ತೆರವಾಗಲೇಬೇಕು. ಅಣ್ಣ ಎಲ್ಲ ಹತ್ರ ಬಂದ್ರಿ ಸ್ವಲ್ಪ ಓಕೆ. ಸರ್, ಇದು ಧ್ವಂಸಂದ್ರ ಇದೆ ಮಧ್ಯದಲ್ಲಿ ಕೆರೆ ಇದೆ, ಲೇಕ್, ಅದು ಗಡಿ ಭಾಗದಲ್ಲಿ ಇದೆ. ಅದು ಯಾರಿಗೂ ನಮ್ಮ ಪೂರ್ವಿಕರು ಗೊತ್ತಿಲ್ಲ, ಆ ಪಂಚಾಯತ್ ಸೇರೋರು ಇತ್ತೀಚೆಗೆ ಸರ್ವೆ ಮಾಡೋದು 2 ವರ್ಷ ಆಗ್ತದೆ. ಸರ್, ಪಂಚಾಯತ್ ಲೆಟರ್ ಕೊಟ್ಟಿದ್ದು ನೋಡಿ, ರೆಡಿ ಮಾಡಿ. ಮನವಿ ಕೊಡೋ ಮುಖಾಂತರ ವಿಶೇಷ ತಹಶೀಲ್ದಾರ್ಗೆ ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲಾ ನಾಯಕರಾದಂಥ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ದೊಮ್ಮಸಂದ್ರ ಗ್ರಾಮದ ಎಲ್ಲ ನನ್ನ ಹೋರಾಟದ ಒಡನಾಡಿಗಳೇ ಮತ್ತು ಶಂಕರ್ ಅವರೇ, ಇವತ್ತು ನಾವು ಬಂದಿದ್ದ ಉದ್ದೇಶ ಆನೇಕಲ್ ತಾಲೂಕು ಸರ್ಜಾಪುರ ಬಳಿ ದೊಮ್ಮಸಂದ್ರ ಗ್ರಾಮದ ಯಮರೆ ಮತ್ತು ಗಡಿ ಭಾಗದಲ್ಲಿ ಒಂದು ಕೆರೆ ಭಾಗದಲ್ಲಿ ಸರ್ವೆ ನಂಬರ್ 132 6.5 ಎಕರೆ ಜಮೀನು ಅಲ್ಲಿ ಸರ್ಕಾರಿ ಜಾಗ ಇದ್ದು ಎಲ್ಲ ವರ್ಗದ ಜನರಿಗೂ ಅಲ್ಲಿ ಮಶಾಣಗಳು ಮಂಜೂರಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಸುಮಾರು ಅದು ಲಿಮಿಟೇಷನ್ನೇ ಇಲ್ಲ, 100 ವರ್ಷಗಳ ಕಾಲ ನಾವು ದಲಿತರು ಅಲ್ಲಿ ಮಶಾಣ ಗುರ್ಸ್ಕೊಂಡು ಇಲ್ಲಿವರೆಗೂ ಕೂಡ ಉಳಿಸ್ಕೊಂಡು ಬರ್ತಾಯಿದ್ದೀರಿ. ಅಂಥ ಜಾಗದಲ್ಲಿ ಯಾವುದೇ ಮೇಲಧಿಕಾರಿಗಳಿಗೆ ವರಿಷ್ಠ ಅಧಿಕಾರಿಗಳಿಗೆ ಗಮನಕ್ಕೆ ತರದಿರಾನೆ ಈ ಒಂದು ಕಾಂಟ್ರಾಕ್ಟರ್ಗಳು ಮಾಡಿರೋ ಕೆಲಸ ಇದು. ಆ ಮಶಾಣ ಇರೋ ಜಾಗದಲ್ಲಿ ಅದೇ ಜಾಗವನ್ನು ಮಂಜೂರು ಮಾಡಿಸ್ಕೊಂಬಂದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ, ಅಲ್ಲಿ ಸತ್ಯಾಂಶ ಅಲ್ಲಿ ಏನಿದೆ ಎಲ್ಲ ಮರೆಮಾಚಿ ತಾಲೂಕು ದಂಡಾಧಿಕಾರಿಗಳು ಕೂಡ ಗಮನಕ್ಕೆ ತರದಿಲ್ಲ. ಅಲ್ಲಿ ಲೋಕಲ್ಲು ದುಡ್ಡು ಕಾಸೆ ಬಿದ್ದು, ಲಂಚ ಕಾಸೆ ಬಿದ್ದು ನಮ್ಮ ಸ್ಥಳೀಯ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಮತ್ತು ಪಂಚಾಯತಿಯವರು ಎಲ್ಲರೂ ಕೂಡ ಸೇರ್ಕೊಂಡು ಆ ಜಾಗದಲ್ಲಿ ಮಂಜೂರು ಮಾಡಿಸ್ಕೊಂಡು ಈ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಆ ಜಾಗವನ್ನು ಗುರುಸಿ ಕೆಲಸ ಮಾಡೋಕ್ಕೆ ಬಂದಿದ್ರು. ಎಲ್ಲ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಆ ಜಾಗವನ್ನು ಮಶಾಣಕ್ಕೆ ನಾವು ಬಳಸ್ತಾ ಇದ್ದೀರಿ 106 ವರ್ಷಗಳಿಂದ. ಆ ಜಾಗವನ್ನು ನಮಗೆ ಯಾವತ್ತೂ ಅಲ್ಲಿ ಯಾರು ಕಾಲಿಡಬಾರ್ದು ಅಂತೇಳಿ ಗಲಾಟೆ ಮಾಡಿ ಜಾಗವನ್ನು ನಿಲ್ಲಿಸಿದಿರಿ. ಈಗಾಗಲೇ ಇದ್ರ ವಿಚಾರವಾಗಿ ದೊಡ್ಡ ತಹಶೀಲ್ದಾರ್ ನೋಡೋಕೆ ಬಂದಿರೋ ಅವ್ರು ಇರಲಿಲ್ಲ. ಈ ವಿಚಾರವನ್ನು ವಿಶೇಷ ತಹಶೀಲ್ದಾರ್ಗೆ ಗಮನಕ್ಕೆ ತಂದು ನಾವು ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಯನ್ನು ಸ್ಪಂದಿಸಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಕೂಡ ನಾವು ಭೇಟಿ ಮಾಡೋಕ್ಕೆ ನಾಳೆ ನಾಡ್ದು ಹೋಗ್ತೀರಿ. ಅಲ್ಲಿ ಕೂಡ ಮನವಿ ಸಲ್ಲಿಸಿ ಈ ಒಂದು ಆದೇಶವನ್ನು ರದ್ದುಪಡಿಸಬೇಕು, ಹಿಂಪಡಿಬೇಕಂತೇಳಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳು ಕೂಡ ಕೊಡ್ತೀರಿ.
ಇದು ಹೇಳಿ ಒಂದು ವೇಳೆ ನಾನು ಆಗಿಲ್ಲ ಅಂದರೆ ನಾವು ತಾಲೂಕು ದಂಡಾಧಿಕಾರಿಗಳ ಮುಂದೆ ಅಥವಾ ಪಂಚಾಯತಿ ಮುಂದೆ ನಾವು ಉಗ್ರವಾದ ಒಂದು ಹೋರಾಟವನ್ನು ನಾವು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕಲ್ಲಿ ಘನತ್ಯಾಜ್ಯ ಕಸವನ್ನು ವಿಲೇವಾರಿ ಮಾಡಬಾರ್ದು. ಯಾವುದೇ ಕೆಲಸ ಮಾಡಲಿಕ್ಕೆ JCB ಅಲ್ಲಿ ಬರಬಾರ್ದು. ಬಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನಾನು ಆನೇಕಲ್ ತಾಲೂಕು ದೊಮ್ಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 132ರ ಸರ್ಕಾರಿ ಸ್ಮಶಾನ ನೂರಾರು ವರ್ಷಗಳಿಂದ ಅದು ಸ್ಮಶಾನವಾಗಿ ಮುಂದುವರ್ಕೊಂಡ್ಬಂದಿರತಕ್ಕಂಥ ಜಾಗವನ್ನು ಈ ತಾಲೂಕಿನ ಕಂದಾಯ ಇಲಾಖಾ ಅಧಿಕಾರಿಗಳು, ತಹಶೀಲ್ದಾರ್ ಇರ್ಬೋದು, RI ಇರ್ಬೋದು, VA ಇರ್ಬೋದು, RR ಸಿರ್ಸ್ತೆದಾರ್ ಇರ್ಬೋದು, ಕುರುಡರಂತೆ ವಾಸ್ತವವನ್ನು ಪರಿಶೀಲಿಸದೆ, ಸ್ಥಳ ಪರಿಶೀಲನೆ ಮಾಡದೆ ಸ್ಮಶಾನ ಇರತಕ್ಕಂಥ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲು ಕಂದಾಯ ಇಲಾಖೆ ತಹಶೀಲ್ದಾರರೇ ಪಂಚಾಯಿತಿಗೆ ಹಸ್ತಾಂತರಿಸಿರುವಂಥ ಇದೊಂದು ಬೇಜವಾಬ್ದಾರಿ ನಡತೆಯಾಗಿದೆ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದೆ. ಇದನ್ನು ನೀವು ಏನು ಬೇಜವಾಬ್ದಾರಿಯಿಂದ ನಡೆದಿದ್ದೀರಾ, ತಹಶೀಲ್ದಾರ್ ಇರ್ಬೋದು, RI ಇರ್ಬೋದು, ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವಾಂಶವನ್ನು ಗಣನೆಗೆ ತಗೊಂಡು ಈ ಕೂಡಲೇ ಘನ ತ್ಯಾಜ್ಯವನ್ನು ರದ್ದು ಮಾಡಬೇಕಂತೇಳಿ ನೀವು ಶಿಫಾರಸು ಮಾಡಬೇಕಂತೇಳಿ ಈ ಕೂಡಲೇ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯವನ್ನು ಮಾಡ್ತದೆ. ವಿಷಯ ತಿಳಿದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ದೊಮ್ಮಸಂದ್ರ ವ್ಯಾಪ್ತಿಗೆ ಸಂಬಂಧಪಟ್ಟ ರುದ್ರಭೂಮಿ ಏನು ಹಿಂದೂಗಳಿಗೆ ದಲಿತರಿಗೆ ಅಂತ ಮೀಸಲಿಟ್ಟಿದ್ದ ರುದ್ರಭೂಮಿಯನ್ನು ಯಮರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ PDO ಅಧಿಕಾರಿಗಳು ಎಲ್ಲರೂ ಅವರ ಕುಮ್ಮಕ್ಕಿನ ಪ್ರಕಾರ ಇಲ್ಲಿ ಏನಿದೆ ನಮ್ಮ ತಲಾಂತರಗಳಿಂದ ಬಂದಿರತಕ್ಕಂಥ ರುದ್ರಭೂಮಿಯನ್ನು ಮರೆಮಾಚಿ ಅವರಿಗೆ ತಪ್ಪು ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟು ಆ ರುದ್ರಭೂಮಿಯನ್ನು ತೋರಿಸದೇ ಈ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮುಂದಾಗಿದ್ದಾರೆ. ಸೊ ಆ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ತಕ್ಷಣಕ್ಕೆ ರದ್ದುಪಡಿಸಲಾಗಬೇಕಾಗಿ ವಿನಂತಿಸ್ತಾ ನಾವು ಈ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಏಕೆಂದರೆ ಇದು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಆದ್ದರಿಂದ ಸೊ ಬೇರೆ ಪಕ್ಕದ ಅಲ್ಲಿ ನಮ್ಮ ಅಣ್ಣ ತಮ್ಮಂದಿರ್ತಕ್ಕಂಥ ಸಹೋದರ ಭಾವತ್ವದಲ್ಲಿ ಕೇಳ್ತಿದ್ದೇವೆ. ಸೊ ದಯವಿಟ್ಟು ಇದನ್ನು ಒಂದು ಮಾನವೀಯತೆಯ ದೃಷ್ಟಿಯಿಂದ ನೀವು ಗಣನೆಗೆ ತೆಗೆದುಕೊಂಡು ತಕ್ಷಣ ಇದನ್ನು ಒಂದು ಸ್ಥಗಿತಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ.